ಪಾಟೀಲು, ಬೆಂಗಳೂರು ಗ್ರಾಮಾಂತರ ಶರತ್ ಬಚ್ಚೇಗೌಡ ಆಗಿರಬಹುದು, ಬೆಂಗಳೂರು ನಗರ ಆಗಿರುವಂತಹ ರಿಜ್ವಾನ್ ಅರ್ಷದ್, ಜಮೀರ್ ಅಹಮದ್ ಖಾನ್. ಸಂಪುಟ ಸಚಿವರ ಪಟ್ಟಿ ರಿಲೀಸ್ಗೆ ವಿಳಂಬ ಯಾಕೆ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ವರ್ಸಸ್ ಹೈಕಮಾಂಡ್. ಹಾಗಾದ್ರೆ ಸಮುದಾಯವಾರು ಡಿಸಿಎಂ ಪಟ್ಟಕ್ಕೆ ತೀವ್ರ ಪೈಪೋಟಿ ನಡೆದುಬಿಟ್ಟಿದೆ. ಈಗ ಆಪ್ತರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಆಪ್ತರ ಪರ ವರ್ಕೌಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕ್ಯಾಬಿನೆಟ್ ಇದು. ಆದ್ರೆ ಸಿದ್ದರಾಮಯ್ಯ ಬಣದವರೇ ಮೇಲುಗೈ ಸಾಧಿಸಲು ಪ್ರಯತ್ನ ಪಡ್ತಿದ್ದಾರೆ. ಶತಾಯಗತಾಯವಾಗಿ ಒಟ್ನಲ್ಲಿ ಸ್ಥಾನಮಾನವನ್ನ ಕೊಡಿಸಬೇಕು ಅಂತ ಹೇಳಿ ಇದನ್ನ ಸರಿದೂಗಿಸಲು ಹೈಕಮಾಂಡ್ ಇನ್ನಿಲ್ಲದಂತಹ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಹೈಕಮಾಂಡ್ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಿಗ್ ಟಾಸ್ಕ್ ಇದು. ಎಂತೆಂಥವ್ರಿಗೆ ಕೊಡೋಕ್ಕಾಗಲ್ಲ. ಹೇಳಿ ಕೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು ಹೈಕಮಾಂಡ್ನ ನಾಯಕರು, ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ ಈ ಬಾರಿ ಅಂತ ಹೇಳಿ. ಯಾಕೆ ಇಷ್ಟು ದಿನಗಳ ಕಾಲ ವಿಳಂಬ ಆಗ್ತಾ ಇತ್ತು ರಿಲೀಸ್ ಮಾಡೋದಕ್ಕೆ ಪಟ್ಟಿಯನ್ನ ಅಂತೇಳಿ ಸಾಕಷ್ಟು ಪ್ರಶ್ನೆ ಮೂಡಿಬಿಟ್ಟಿತ್ತು. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಬರೀ ಇದೇ ಆಗಿ ಹೋಗ್ಬಿಟ್ಟಿತ್ತು. ಆದರೆ ಇವತ್ತು ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗದೆ ಪಟ್ಟಿ ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಹೈಕಮಾಂಡ್ ಅಂತ ಹೇಳಿ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಏನು 2.5 ವರ್ಷಗಳ ಕಾಲ ತಮ್ಮ ಕರ್ತವ್ಯವನ್ನ ಸೇವೆಯನ್ನ ಸಲ್ಲಿಸಿದ್ರಲ್ಲ, ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗುತ್ತಾರೆ. ಬಸವರಾಜ್, ನಾವು ಗಮನಿಸಿದಾಗ ಇವತ್ತೇನಾದ್ರೂ ಸಂಪುಟ ಸಚಿವರ ವಿಸ್ತರಣೆ, ಯಾಕಂತಂದ್ರೆ ಸೋಮವಾರ ಆಗತ್ತೆ ಅಂತ ಹೇಳಿದ್ರು, ಹಾಗಾಗಿ ಇವತ್ತೇನಾದ್ರೂ ಪಟ್ಟಿ ರವಾನೆ ಮಾಡ್ತಾರ ಹೆಂಗೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಪ್ರಶ್ನೆ. ದೀಪಾ, ನಿನ್ನೆನೆ ಸಚಿವ ಸಂಪುಟದ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿದ್ವು. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಸಚಿವಾಕಾಂಕ್ಷಿಗಳು ಕೂಡ ಕಾದಿದ್ರು. ಅದರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ನಿರೀಕ್ಷೆಯಲ್ಲಿದ್ರು. ಆದ್ರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಬಹುತೇಕವಾಗಿ ಮಧ್ಯಾಹ್ನದ ವೇಳೆಗೆ ಒಂದು ಅಂತಿಮವಾಗಿರ್ತಕ್ಕಂಥ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಕೂಡ ಲೋಕಭವನದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಪಟ್ಟಿ ಬಿಡುಗಡೆ ಆದ ತಕ್ಷಣವೇ ಪ್ರಮಾಣ ವಚನ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅದರಂತೆ ಈಗಾಗಲೇ ಸಿಎಂ ಕಚೇರಿಯಿಂದ ಏನೆಲ್ಲ ಮೌಖಿಕವಾಗಿರ್ತಕ್ಕಂತಹ ಆದೇಶ ಹೋಗ್ಬೇಕು, ಎಲ್ಲ ಆದೇಶಗಳು ಹೋಗಿದ್ದಾವೆ, ಅದರ ಸಿದ್ಧತೆಗಳು ನಡೆದಿದ್ದಾವೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರೇ ಒಂದಿಷ್ಟು ಪಟ್ಟಿ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು. ಇವತ್ತು ಕೂಡ ಬೆಳಿಗ್ಗೆ ಒಂದು ಸಭೆ ನಡೆಸಿ ಇವತ್ತು ಅಂತಿಮವಾಗಿರ್ತಕ್ಕಂತಹ ಸಭೆ ನಡೆಸಿ ಇವತ್ತು ಬಹುತೇಕವಾಗಿ ಮಧ್ಯಾಹ್ನದ ವೇಳೆಗೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ನಿನ್ನೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರಿಂದ ಮಾಹಿತಿ ರವಾನೆ ಆಗಿದೆ, ದೂರವಾಣಿ ಕರೆ ಮುಖಾಂತರ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಮತ್ತೆ ಡಿಸಿಎಂ ಪರಮೇಶ್ವರ್ ಅವರು ತಮ್ಮ ಇವತ್ತಿನ ಕಾರ್ಯಕ್ರಮ ಕಡೆ ಖಾಲಿಯಾಗಿ ಕೂಡ ವೇಳಾಪಟ್ಟಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಹೈಕಮಾಂಡ್ ನಾಯಕರಿಂದ ಪಟ್ಟಿ ಬಿಡುಗಡೆ ಆದ ತಕ್ಷಣವೇ ಈ ಒಂದು ಪ್ರಮಾಣವಚನ ಕಾರ್ಯಕ್ರಮವನ್ನು ಪಟ್ಟಿ ಉಲ್ಲೇಖಿಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಬಹುತೇಕವಾಗಿ ಕೂಡ ಪಟ್ಟಿ ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ದೀಪ, ಬಸವರಾಜ್, ನಾವು ಗಮನಿಸಿದಾಗ ಇರುವಂತಹ 20 ಸ್ಥಾನಕ್ಕೆ ಈಗ 35ರಿಂದ 40 ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಕೊಡ್ಬೇಕಾದದ್ದು ಜಸ್ಟ್ 20 ಜನಕ್ಕೆ. ಒಂದು ವೇಳೆ ಏನಾದ್ರೂ ಯಾರು ಹೋಪ್ಸ್ ಇಟ್ಕೊಂಡಿದ್ರು ಈ ಬಾರಿ ಸಿಗುತ್ತೆ ಅಂತ ಹೇಳಿ ಅವರು ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಯಾವ ರೀತಿ ಅಸಮಾಧಾನ ಹೊರ ಹಾಕಬಹುದು ಅಂತ ಹೇಳಿ? ದೀಪ, ಇರುವಂತ 20 ಸ್ಥಾನಗಳಿಗೆ ಸುಮಾರು 35ರಿಂದ 45 ಶಾಸಕರು ಬಹಳ ದೊಡ್ಡ ಮಟ್ಟಿಗೆ ಆಕಾಂಕ್ಷಿಗಳು ಕೂಡ ಇದ್ದಾರೆ. ನಮಗೂ ಕೂಡ ಈ ಬಾರಿ ಆದ್ರೂ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಕೆಲವರು ಹಿರಿಯ ಶಾಸಕರು ಕೂಡ ಇದ್ದಾರೆ, ಕೆಲವರು 2-3 ಬಾರಿ ಗೆದ್ರು ಸಹಿತ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದು ಕೂಡ ಇದೆ. ಅದ್ರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿಯೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನ ತೋರಿ ಸರ್ಕಾರದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಇವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇರುವಂತ 20 ಸ್ಥಾನಗಳಿಗೆ ಸಚಿವರನ್ನು ಆಯ್ಕೆ ಮಾಡುವಂತಹ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಈಗ 20 ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಯಾರು ಅಸಮಾಧಾನಗೊಳ್ತಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಹೊಣೆಗಾರಿಕೆಯನ್ನ
ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹೊಣೆಗಾರಿಕೆಯನ್ನು ಹೊರಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳ ಎಫೆಕ್ಟ್ ಆಗಿರ್ತಕ್ಕಂಥ ಪ್ರಭಾವಿ ನಿಗಮ ಮಂಡಳಿ ಕೊಡುವಂತದ್ದಾಗಿರ್ಬೋದು, ಅಥವಾ ಇನ್ನಿತರೆ ಒಂದು ಜವಾಬ್ದಾರಿನ ಹೊರಿಸುವಂತಹ ನಿಟ್ಟಿನಲ್ಲಿ ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಪಟ್ಟಿ ಬಿಡುಗಡೆ ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಇವತ್ತು ಪಟ್ಟಿ ಕೈ ಸೇರುವಂತಹ ಸಾಧ್ಯತೆ ಒಂದು ಕಡೆ. ಆಬ್ವಿಯಸ್ಲಿ ಈಗ ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಗೊಂದಲ ಶುರುವಾಗ್ಬಿಟ್ಟಿದೆ. ಎಲ್ಲಿ ಸಿಗುತ್ತೋ ಇಲ್ವೋ ಈ ಬಾರಿ ಅಂತ ಹೇಳಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.